ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಒಟ್ಟು 3 ತಿಂಗಳ ಹಣ ಅಂದ್ರೆ 6,000 ಹಣವನ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಸ್ನೇಹಿತರೆ. ಒಟ್ಟು ಸ್ನೇಹಿತರೆ ಇವತ್ತು ಜುಲೈ 27 ಗುರುವಾರ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಟೋಟಲ್ ಆಗಿ 20 ಜಿಲ್ಲೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಸ್ನೇಹಿತರೆ ನೀವು ಏನೆಲ್ಲ ಅಪ್ಡೇಟ್ ಅನ್ನ ಮಾಡಿಸಬೇಕು, ಹಾಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸದಾಗಿ ಸರ್ಕಾರದಿಂದ ಜಾರಿಯನ್ನ ಮಾಡಿರುವಂತಹ ಹೊಸ ನಿಯಮಗಳನ್ನ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, ನಿಮ್ಗೆ ಸರ್ಕಾರದಿಂದ 3 ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ. ಇವೆಲ್ಲ ಮಾಹಿತಿಗಳನ್ನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಆಗಿತ್ತು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತುಂಬಾನೇ ಕನ್ಫ್ಯೂಸ್ ಇತ್ತು. ಟೋಟಲ್ ಆಗಿ ಎಷ್ಟು ಕಂತಿನ ಹಣ ಬಿಡುಗಡೆಯಾಗಿದೆ, 33ನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವಂತಹ ಡೌಟ್ ಇತ್ತು ಸ್ನೇಹಿತರೆ. ಸರ್ಕಾರದಿಂದ ಫೈನಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 31, 32 ಹಾಗೂ 33ನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಸ್ನೇಹಿತರೆ 6,000 ಹಣವನ್ನ ಸರ್ಕಾರದಿಂದ ಇವಾಗ ಬಿಡುಗಡೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ 31ನೇ ಕಂತಿನ ಹಣವನ್ನ ಜುಲೈ 16ನೇ ತಾರೀಕು ಸ್ನೇಹಿತರೆ ಹಣವನ್ನ ಬಿಡುಗಡೆಯನ್ನ ಮಾಡಿದ್ರು. 32ನೇ ಕಂತಿನ ಹಣದ ವಿಚಾರಕ್ಕೆ ಬಂತು ಅಂದ್ರೆ ಸ್ನೇಹಿತರೆ ಆಗಸ್ಟ್ 4ನೇ ತಾರೀಕು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಿದೆ. ಹಾಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನು 33ನೇ ಕಂತಿನ ಹಣದ ಬಗ್ಗೆ ಬಂತು ಅಂದ್ರೆ ಸ್ನೇಹಿತರೆ ಆಲ್ರೆಡಿ ಗೃಹಲಕ್ಷ್ಮಿ ಫಲಾನುಭವಿಗಳ 33ನೇ ಕಂತಿನ ಹಣನು ಸಹ ಬಿಡುಗಡೆ ಹಂತಕ್ಕೆ ಬಂದಿದ್ದು ಇನ್ನೇನು ಕೆಲವೇ ದಿನ ಸ್ನೇಹಿತರೆ ಆಗಸ್ಟ್ ತಿಂಗಳು ಮುಗಿಯುವಷ್ಟರಲ್ಲಿ 33ನೇ ಕಂತಿನ ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ ಸರ್ಕಾರದಿಂದ ಬಂದಿರುವಂತಹ ಹೊಸ ನಿಯಮಗಳನ್ನ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಏಕೆಂದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 1,24,00,000 ಫಲಾನುಭವಿಗಳಲ್ಲಿ ಸ್ನೇಹಿತರೆ ಸುಮಾರು 8 ಲಕ್ಷಕ್ಕಿಂತಲೂ ಅಧಿಕವಾದ ಫಲಾನುಭವಿಗಳ ಹೆಸರನ್ನ ರಿಮೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ತುಂಬಾ ಫಲಾನುಭವಿಗಳು ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು, ಗೌರ್ಮೆಂಟ್ ಕೆಲಸದಲ್ಲಿದ್ರು ಸಹ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಹಾಗೂ 3-4 ಜನ ಹಣವನ್ನ ತಗೊಳ್ತಾ ಇದ್ರು ಸ್ನೇಹಿತರೆ. ಮರಣವನ್ನ ಹೊಂದಿರುವಂತಹ ಫಲಾನುಭವಿಗಳ ಸಂಖ್ಯೆನೂ ಕೂಡ ತುಂಬಾನೇ ಅಧಿಕವಾಗಿತ್ತು. ಇದೀಗ ಸ್ನೇಹಿತರೆ ಸರ್ಕಾರದಿಂದ ಮರುಪರಿಷ್ಕರಣೆಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವಾಗ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಜೊತೆಗೆ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ ನಿಮ್ಗೂ ಕೂಡ ಒಂದು ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ ಇನ್ ಮುಂದೆ ನಿಮ್ಗೆ ಇಂದಿರಾ ಕಿಟ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಂದಿರಾ ಕಿಟ್ ಅಂದ್ರೆ ಏನು ಅಂತ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಇರಬಹುದು ಸ್ನೇಹಿತರೆ. ಮನೆಗೆ ಉಪಯುಕ್ತವಾದಂತಹ ದಿನಸಿ ಐಟಮ್ನು ಕೂಡ ಸರ್ಕಾರದಿಂದ ಕೊಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಸ್ನೇಹಿತರೆ. ಒಂದು ಕಾರ್ಡ್ಗೆ ಸ್ನೇಹಿತರೆ ಸುಮಾರು ತರದ ಐಟಮ್ ಗಳನ್ನ ಕೊಡಬೇಕು ಅಂತ ಮಾತುಕತೆ ಎಲ್ಲ ನಡೀತಾ ಇದ್ದು ಇಂದಿರಾ ಕಿಟ್ ಬಿಡುಗಡೆ ಆಗೋದಕ್ಕೆ ಸ್ನೇಹಿತರೆ ಇನ್ನೇನು 2-3 ವರ್ಷಗಳಿಂದನೂ ಕೂಡ ಚರ್ಚೆ ಆಗ್ತಾ ಇತ್ತು. ಫೈನಲಿ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ, APL ಕಾರ್ಡ್ ಆಗ್ಬೋದು, BPL ಕಾರ್ಡ್ ಆಗ್ಬೋದು, ಅಂತ್ಯೋದಯ ಕಾರ್ಡ್ ಆಗ್ಬೋದು ಸ್ನೇಹಿತರೆ, ಈ 3 ಕಾರ್ಡ್ ಅನ್ನ ಹೊಂದಿರುವಂತಹ ಪಾಲುದಾರರಿಗೆ ಸ್ನೇಹಿತರೆ ಇಂದಿರಾ ಕಿಟ್ ನ ಕೊಡಬೇಕು ಅನ್ನುವಂತ ವ್ಯವಸ್ಥೆ ಇವಾಗ ಮಾತುಕತೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಏನಕ್ಕೋಸ್ಕರ ಇಂದಿರಾ ಕಿಟ್ ನ ಕೊಡ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ಒಂದು ಮನೆಯಲ್ಲಿ ಸ್ನೇಹಿತರೆ ಸುಮಾರು 4-5 ಜನ ಇರ್ತಾರೆ ಅನ್ಕೊಳ್ಳಿ. ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತು ಅಂದ್ರೆ ಸ್ನೇಹಿತರೆ ಒಂದು ಮನೆಗೆ 50ರಿಂದ 60 ಕೆಜಿ ಅಕ್ಕಿ ಆಗ್ತು ಸ್ನೇಹಿತರೆ. ಒಂದು ಮನೆಗೆನೆ 50 ಕೆಜಿ 60 ಕೆಜಿ ಅಕ್ಕಿಯನ್ನ ಕೊಡ್ತು ಅಂದ್ರೆ ಸ್ನೇಹಿತರೆ ಯಾರು ಕೂಡ ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಹೆಚ್ಚು ಅಕ್ಕಿಯನ್ನ ಕೊಡೋದ್ರಿಂದ ಸ್ನೇಹಿತರೆ ಪಾಲುದಾರರು ಕೂಡ ಏನ್ ಮಾಡ್ತಾರೆ ಅದನ್ನ ಮಾರಾಟವನ್ನ ಮಾಡ್ತಾರೆ. ಇದನ್ನ ತಡೆಗಟ್ಟಬೇಕು, ಅದರ ಜೊತೆಗೆ ಉಪಯುಕ್ತವಾದಂತಹ ವಸ್ತುಗಳನ್ನ ನಾವು ಕೊಡಬೇಕು ಅಂತ ಸ್ನೇಹಿತರೆ ಇದೀಗ ಇಂದಿರಾ ಕಿಟ್ ನ ಕೊಡಬೇಕು ಅಂತ ಮಾತುಕತೆ ಎಲ್ಲ ನಡೀತಾ ಇದೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಿಟ್ನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕೊಡಲಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ನ ಹೊಂದಿದ್ದೀರಾ ಸ್ನೇಹಿತರೆ ಅವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಮರುಪರಿಷ್ಕರಣೆಯು ಕೂಡ ಶೀಘ್ರದಲ್ಲೇ ಆರಂಭವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮರುಪರಿಷ್ಕರಣೆ ಯಾವಾಗ ಆರಂಭವಾಗುತ್ತೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇತ್ತು ಸ್ನೇಹಿತರೆ. ಯಾಕೆಂದ್ರೆ ಇವಾಗ ತಾನೇ ರೀಸೆಂಟ್ ಆಗಿ ಸರ್ಕಾರದಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಅಪ್ಡೇಟ್ ಗಳನ್ನ ನೀಡ್ತಾ ಇದ್ದಾರೆ.
ಅದರಲ್ಲೂ ಸ್ನೇಹಿತರೆ ಸರ್ಕಾರದಿಂದ ಕೊಟ್ಟಿರುವಂತಹ 5 ಗ್ಯಾರಂಟಿಗಳಲ್ಲೂ ಕೂಡ ಒಂದು ಮಹತ್ವದ ಬದಲಾವಣೆಗಳನ್ನ ತರ್ತಾ ಇರತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಈಗ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಸ್ನೇಹಿತರೆ ಮರುಪರಿಷ್ಕರಣೆಯನ್ನ ಆರಂಭವನ್ನ ಮಾಡಿ ಆಗಸ್ಟ್ 28ನೇ ತಾರೀಕು ಕೊನೆಯ ದಿನಾಂಕ ಸ್ನೇಹಿತರೆ. ಇನ್ನೇನು 2 ದಿನ ಇದೆ ಸ್ನೇಹಿತರೆ. ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕೋಬಿಡಿ ಸ್ನೇಹಿತರೆ. ನೀವೇನಾದ್ರೂ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಸ್ನೇಹಿತರೆ ನಿಮ್ಮ ನಿಯರ್ ಬೈ ಇರುವಂತಹ ಕರೆಂಟ್ ಆಫೀಸ್, ಲೈಟ್ ಆಫೀಸ್ಗೆ ಭೇಟಿಯನ್ನ ನೀಡಿ ನಿಮ್ಮ ಹತ್ರ ಇರುವಂತಹ ವೋಟರ್ ಐ ಡಿ ಹಾಗೆ ನಿಮ್ಮ ಕರೆಂಟ್ ಬಿಲ್ ಅನ್ನ ಕೊಡ್ತು ಅಂದ್ರೆ ಸ್ನೇಹಿತರೆ ಒಂದು 10 ನಿಮಿಷಗಳಲ್ಲಿ ಸ್ನೇಹಿತರೆ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕಳಿಸ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ ಬಂದಿರುವಂತಹ 5 ಗ್ಯಾರಂಟಿಗಳಲ್ಲೂ ಕೂಡ ಒಂದು ಮಹತ್ವದ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಇದೀಗ ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಮರುಪರಿಷ್ಕರಣೆ ಎಲ್ಲ ಮುಗಿದ ನಂತರ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಪಾಲುದಾರರ ಮರುಪರಿಷ್ಕರಣೆಯೂ ಕೂಡ ಆರಂಭವಾಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಪರಿಷ್ಕರಣೆ ಏನಾದ್ರೂ ಆರಂಭವಾಗ್ತು ಅಂದ್ರೆ ಸ್ನೇಹಿತರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಈ ದಾಖಲೆಗಳು ಇರಲೇಬೇಕು ಸ್ನೇಹಿತರೆ. ಕಡ್ಡಾಯವಾಗಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಂತೂ ಇರಲೇಬೇಕು. ರೇಷನ್ ಕಾರ್ಡ್ ಇತ್ತು ಅಂದ್ರೆ ಸ್ನೇಹಿತರೆ ಕಳೆದ ಬಾರಿ ಯಾರು ಅಪ್ಲಿಕೇಶನ್ ಹಾಕಿದ್ರು ಸ್ನೇಹಿತರೆ ಅವ್ರೇನಾದ್ರೂ ತೀರೋಗ್ಬಿಟ್ಟಿತ್ತು, ಮನೆ ಹೆಡ್ ಆಫ್ ದ ಹೌಸ್ ಏನಾದ್ರೂ ತೀರೋಗಿತ್ತು ಅಂದ್ರೆ ಸ್ನೇಹಿತರೆ ನೆಕ್ಸ್ಟ್ ಯಾರು ಬರ್ತಾರೆ ಅವ್ರನ್ನ ಅಪ್ಡೇಟ್ ಅನ್ನ ಮಾಡಿಸಿರ್ಬೇಕು ಸ್ನೇಹಿತರೆ. ನಿಮ್ಮ ಹತ್ರ ಕಡ್ಡಾಯವಾಗಿ ಸ್ನೇಹಿತರೆ ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಫೋನ್ ನಂಬರ್ ಲಿಂಕ್ ಅನ್ನ ಮಾಡಿಟ್ಕೊಂಡಿರಿ. ಇನ್ನು ರೇಷನ್ ಕಾರ್ಡ್ ನ ಜೊತೆಗೆ ಸ್ನೇಹಿತರೆ ಆಧಾರ್ ಕಾರ್ಡ್ ನ ಜೊತೆಗೆ ವೋಟರ್ ಐ ಡಿ ಅಂತೂ ಕಡ್ಡಾಯವಾಗಿರಲೇಬೇಕು ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೂ ಮುಂಚೆನೆ ಸ್ನೇಹಿತರೆ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ನಾವು ಯಾವುದೇ ಕಾರಣಕ್ಕೂ ಬೇರೆ ಪಾಲುದಾರರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಿಲ್ಲ, ಕೇವಲ ಕರ್ನಾಟಕದಲ್ಲಿರುವಂತಹ ಫಲಾನುಭವಿಗಳಿಗೆ, ಅದರಲ್ಲೂ ಕಡ್ಡಾಯವಾಗಿ ಸ್ನೇಹಿತರೆ ಯಾರ ಹತ್ರ ವೋಟಿಂಗ್ ಪವರ್ ಇದೆ ಅವರಿಗೆ ಮಾತ್ರ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಒಂದು ಮಹತ್ವದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಆದ್ದರಿಂದ ನೀವು ಕಡ್ಡಾಯವಾಗಿ ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ನ ಜೊತೆಗೆ ಆಧಾರ್ ಕಾರ್ಡ್ ನ ಜೊತೆಗೆ ವೋಟರ್ ಐ ಡಿ ಅಂತೂ ಕಡ್ಡಾಯವಾಗಿರಲೇಬೇಕು. ಬ್ಯಾಂಕ್ ಖಾತೆಯಲ್ಲೂ ಕೂಡ ಭರ್ಜರಿ ಆದಂತ ಅಪ್ಡೇಟ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ. ಬ್ಯಾಂಕ್ ಖಾತೆಯನ್ನ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಮರುಪರಿಷ್ಕರಣೆಗೆ ಹಾಕ್ಬೇಕಾದ್ರೆ ಸ್ನೇಹಿತರೆ ಕಡ್ಡಾಯವಾಗಿ ನೀವು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗಳನ್ನೇ ಕೊಡಬೇಕು. ಕಳೆದ ಬಾರಿ ಏನ್ ಮಾಡಿದರೆ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳು ಸ್ನೇಹಿತರೆ ಅವರ ಬ್ಯಾಂಕ್ ಖಾತೆಗಳನ್ನ ಕೊಡದೆ ಸ್ನೇಹಿತರೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳನ್ನ ಕೊಟ್ಬಿಟ್ಟಿದ್ರು. ಅದರ ಜೊತೆಗೆ ಸ್ನೇಹಿತರೆ ಸಾಕಷ್ಟು ಬೇರೆ ಸ್ಟೇಟ್ ಇಂದ ಬಂದಿರುವಂತಹ ಫಲಾನುಭವಿಗಳು ಏನ್ ಮಾಡಿದ್ರು ಸ್ನೇಹಿತರೆ ಅಲ್ಲಿಯ ಬ್ಯಾಂಕ್ ಖಾತೆಗಳನ್ನೇ ಕೊಟ್ಬಿಟ್ಟಿದ್ರು ಸ್ನೇಹಿತರೆ. ಇವಾಗಂತೂ ಸರ್ಕಾರದಿಂದ ಒಂದು ಭರ್ಜರಿ ಆದಂತ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ನೀವೇನಾದ್ರೂ ಬ್ಯಾಂಕ್ ಖಾತೆಯನ್ನ ಕೊಡ್ತೀನಿ ಅಂದ್ರೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಣ ಬರಬೇಕು ಅಂದ್ರೆ ಕಡ್ಡಾಯವಾಗಿ ನಿಮ್ಮದೇ ಆದಂತಹ ಬ್ಯಾಂಕ್ ಖಾತೆಗಳನ್ನ ಕೊಡಬೇಕು. ಅದರ ಜೊತೆಗೆ ಸ್ನೇಹಿತರೆ ಕರ್ನಾಟಕದೇ ಆಗಿರ್ಬೇಕು ಸ್ನೇಹಿತರೆ ಆ ಬ್ಯಾಂಕು. ಬೇರೆ ಸ್ಟೇಟ್ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ನ ಇಲ್ಲಿ ಕೊಟ್ರೆ ಹಣ ಬರೋದಿಲ್ಲ ಅಂತ ಕಡ್ಡಾಯವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮರುಪರಿಷ್ಕರಣೆಯೂ ಕೂಡ ಆರಂಭವಾಗ್ತಾ ಇದೆ. ಟೋಟಲ್ ಆಗಿ ಸ್ನೇಹಿತರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವಲ್ಲ ಸ್ನೇಹಿತರೆ ಅವರಿಗೆಲ್ಲ 32ನೇ ಕಂತಿನ ಹಣದ ಜೊತೆಗೆ ಜಮಾ ಆಗ್ತಾ ಇದೆ. ಇವಾಗ 32ನೇ ಕಂತಿನ ಹಣ ಸಾಕಷ್ಟು ಫಲಾನುಭವಿಗಳ ಖಾತೆಗಳಿಗೆ ಬಂದಿಲ್ಲ. ಅವರ ಖಾತೆಗಳಿಗೆ ಸ್ನೇಹಿತರೆ 32ನೇ ಕಂತಿನ ಹಣದ ಜೊತೆಗೆ 33ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಹಣದ ಜೊತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಸ್ನೇಹಿತರೆ 3 ಕಂತಿನ ಹಣ ಇವಾಗ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಬೇಕಾಗಿರುವಂತಹ ಹಣ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಬಿಡುಗಡೆ ಆಗಿದೆ. ಗುರುವಾರ ಸಾಕಷ್ಟು ಕಡೆ ಕೊಡಗು, ಬೀದರ್ ಆಗ್ಬೋದು, ದಾವಣಗೆರೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹಾಗೆ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸ್ನೇಹಿತರೆ ಇವತ್ತು ಹಣ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿದಿನಾನೂ ಕೂಡ 2 ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಹಾಗೆ ಈ ವಿಡಿಯೋವನ್ನ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಸ್ನೇಹಿತರೆ ಅದರ ಜೊತೆಗೆ ನಿಮ್ಮ ಖಾತೆಗಳಿಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಬಂದಿಲ್ಲ ತಪ್ಪದೆ ಕಮೆಂಟ್ ನ ಮಾಡಿ. ಹಾಗೆ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಸ್ನೇಹಿತರೆ.